ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪ್ರಮೀಳಾ ಪ್ರಕಾಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಮೀಳಾ ಅವರೇ. ಶರಣಾರ್ಥಿ. ಶರಣಾರ್ಥಿ. ಓಕೆ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದೀರಾ. ಏನ್ ಅಡುಗೆ ಮಾಡ್ತಾ ಇದ್ದೀರಾ? ನಾನಿವತ್ತು ರಾಗಿ ದೋಸೆ, ಖಾರ ಚಟ್ನಿ ಹಾಗೂ ಮಲೆನಾಡಿನ ಜನಪ್ರಿಯ ಅಡಿಗೆ ಬಿರಂಜಿ ರೈಸ್ ಮಾಡೋದನ್ನ ತೋರಿಸ್ಕೊಡ್ತೇನೆ. ಓಕೆ, ರಾಗಿ ದೋಸೆ, ಖಾರ ಚಟ್ನಿ ಮತ್ತೆ ಬಿರಂಜಿ ರೈಸ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಮೊದಲನೇದಾಗಿ ಏನ್ ಮಾಡ್ತೀರಾ? ಖಾರ ಚಟ್ನಿ ಮಾಡ್ತೇನೆ ನಾನು. ಓಕೆ, ಖಾರ ಚಟ್ನಿ ಮತ್ತೆ ಅದ್ರ ಜೊತೆ ರಾಗಿ ದೋಸೆ ಅಂದ್ರೆ ದೋಸೆಗೆ ಚಟ್ನಿ ಮುಡ್ಸ್ಕೊಂಡು ತಿನ್ನೋ ಹಾಗೆ. ಓಕೆ, ಸರಿ. ಹಾಗಾದ್ರೆ ಈಗ ರಾಗಿ ದೋಸೆ ಮಾಡೋದಕ್ಕೆ ಮತ್ತೆ ಖಾರ ಚಟ್ನಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು? ರಾಗಿ ದೋಸೆ ಮಾಡೋದಕ್ಕೆ ನೆನೆಸಿದ ಉದ್ದಿನ ಬೇಳೆ, 1.5 ಕಪ್ ರಾಗಿ ಹಿಟ್ಟು, ಮತ್ತೆ ಈರುಳ್ಳಿ, ಜೀರಿಗೆ, ಉಪ್ಪು, ಕರಿಬೇವಿನ ಸೊಪ್ಪು. ಓಕೆ, ಇದಿಷ್ಟಿದ್ರೆ ರಾಗಿ ದೋಸೆ ರೆಡಿ ಆಗತ್ತೆ. ಹೌದು. ಯಾವ ತರ? ನೀವು ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀನಿ ಹಿಟ್ಟು ಮಾಡ್ಕೊಂಡೇ ಬಂದಿದ್ದೀರಾ. ಹೌದು. ಸೊ ಯಾವ ತರ ಹಿಟ್ಟು ಮಾಡ್ಕೊಂಡಿದ್ದೀರಾ? ಉದ್ದಿನ ಬೇಳೆನ ನಾವು ಬೆಳಗ್ಗೆ ನೆನೆಸ್ತೀನಿ. ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀರಮ್ಮ? ಇದು 1 ಕಪ್ ಉದ್ದಿನ ಬೇಳೆ, 1.5 ಕಪ್ ರಾಗಿ ಹಿಟ್ಟು. Okay. ಉದ್ದಿನ ಬೇಳೆನ ಬೆಳಗ್ಗೆನೆ ನೆನೆಸ್ತೀವಿ. ಸಂಜೆ 4 ಗಂಟೆ 5 ಗಂಟೆ ಹಂಗೆ ರುಬ್ಬಬೇಕು. ರುಬ್ಬುವಾಗ ನಾವು ಇದಕ್ಕೆ ಈರುಳ್ಳಿ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೋಬೇಕು. ಆ ರುಬ್ಬಿದ ಇದಕ್ಕೆ ಮಿಶ್ರಣಕ್ಕೆ ನಾವು ರಾಗಿ ಹಿಟ್ಟನ್ನು ಹಾಕಿ ಉಪ್ಪು ಹಾಕಿ ಕಲಸ್ಬಿಟ್ಟು ಓವರ್ ನೈಟ್ ಅದನ್ನ ಮುಚ್ಚಿಡಬೇಕು. ಓಕೆ ಓಕೆ, ಅದು ಆ ಮಿಶ್ರಣನ ಓವರ್ ನೈಟ್ ಇಡ್ಬೇಕು. ಒಂದು ರಾತ್ರಿ 7-8 ಗಂಟೆ ಅದು ಹುಳಿ ಆಗ್ಬೇಕು. ನಾವು ರೆಗ್ಯುಲರ್ ಆಗಿ ಉದ್ದಿನ ದೋಸೆ ಮಾಡುವಾಗೆ. ಹೌದು. ಓಕೆ, ಇದನ್ನ ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ? ಇದಾಗಲಿ ರೆಡಿಯಾಗಿ ತಗೊಂಡ್ ಬಂದಿದ್ದೀನಿ. ಓಕೆ, ಸರಿ. ಆಮೇಲೆ ನೀವು ಖಾರ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಅದಕ್ಕೆ ಏನೆಲ್ಲ ಬೇಕು? ಖಾರ ಚಟ್ನಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಬೇಯಿಸಿ ತಂದಿದ್ದೀನಿ. ಅದ್ರ ಜೊತೆಗೆ ಹುಣಸೆ ಹಣ್ಣು, ಹಸಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಅದಿಷ್ಟನ್ನು ಹಾಕಿ ಉಪ್ಪು ಹಾಕಿ ರುಬ್ಕೊಳ್ತೇನೆ. ಓಕೆ, ಸೊ ಈಗ ಫಸ್ಟ್ ಏನ್ ಮಾಡ್ಕೋತೀರಾ? ಖಾರ ಚಟ್ನಿ ಮಾಡೋದನ್ನ ತೋರಿಸ್ತೇನೆ. ಓಕೆ, ಏನ್ ಬೇಕು ಅದಕ್ಕೆ? ಜಾರ್ ಕೊಡಿ. ಓಕೆ, ಸೊ ಮಿಕ್ಸಿಗೆ ಹಾಕೊಳ್ಬೇಕು ಫಸ್ಟಿಗೆ. ಓಕೆ, ಇದೆಲ್ಲ ಹಸಿದೆ ಹಾಕೊಳ್ಳೋದು. ನೀವು ಆಲ್ರೆಡಿ ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ವಾ? ಏನ್ ಬೇಕು ಈಗ ಫಸ್ಟಿಗೆ? ಮೆಣಸಿನ್ಕಾಯಿ ಬೇಯಿಸಿರೋದು ಕೊಡಿ. ಸೊ ಇದರಲ್ಲಿ 2 ಮೆಣಸಿನ್ಕಾಯಿ ಹಾಕೊಂಡಿದ್ದೀರಲ್ಲ? ಖಾರ ಬೇಕು ಅಂದ್ರೆ ಮಿಕ್ಸ್ ಮಾಡ್ಕೋಬಹುದು, ಖಾರ ಬೇಡ ಅಂದ್ರೆ ಒಂದೇ ಮೆಣಸಿನ್ಕಾಯಿನ ಹಾಕೋಬಹುದು ನಾವು. ಅಂದ್ರೆ ಬ್ಯಾಡಗಿ ಮೆಣಸಿದೆ, ಇನ್ನೊಂದು ಖಾರ ಮೆಣಸು ಸಹ ಇದೆ. ಓಕೆ, ಸರಿ. ಬೆಳ್ಳುಳ್ಳಿ ಕೊಡಿ. ಈರುಳ್ಳಿ. ಮತ್ತೆ ಪ್ರಮೀಳಾ ಅವರೇ, ಮನೇಲೆಲ್ಲ ಯಾರಿದ್ದಾರೆ? ನಾನು ನನ್ನ ಹಸ್ಬೆಂಡ್ ಮಾತ್ರ ಇರೋದು. ನನಗೆ 2 ಹೆಣ್ಮಕ್ಳು. ಸೊ ಇಬ್ಬರಿಗೂ ಮದುವೆ ಆಗಿದೆ. 4 ಜನ ಮೊಮ್ಮಕ್ಳಿದ್ದಾರೆ. ಹೌದಾ? ಓಕೆ ಓಕೆ. ಇನ್ನೇನು ಕೊಡ್ಲಿ? ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು. ಓಕೆ, ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡಿ. ಮಕ್ಳು ಎಲ್ಲಿದ್ದಾರೆ? ಬೆಂಗಳೂರಲ್ಲೇ ಇದ್ದಾರಾ? ಒಬ್ಳು ಬೆಂಗಳೂರಲ್ಲಿ ಇದ್ದಾಳೆ. ನೀವು ಬೆಂಗಳೂರಲ್ಲೇ ಇರೋದಲ್ಲ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಎಲ್ಲಿ, ಯಾವ ಏರಿಯಾದಲ್ಲಿ ಇದ್ದೀರಾ? ಯಲಹಂಕದಲ್ಲಿ. ಓಕೆ ಓಕೆ. ಸ್ವಲ್ಪ ಹುಣಸೆ ಹಣ್ಣು ಕೊಡಿ. ಓಕೆ, ಸೊ ಎಲ್ಲ ಹಸಿ ಪದಾರ್ಥಗಳನ್ನು ಹಾಕೊಂಡ್ಬಿಡೋದು, ಬೇಗ ಆಗ್ಬಿಡುತ್ತೆ. ಓಕೆ, ಉಪ್ಪು ನೀವೇ ತಗೊಂಡ್ಬಿಡಿ. ಸ್ವಲ್ಪ ನೀರು ಹಾಕಿ ಇದನ್ನ ಮಿಕ್ಸಿ ಮಾಡಿ. ಓಕೆ, ಪ್ರಮೀಳಾ ಅವರೇ, ರೆಡಿ ಇದೆ. ಖಾರ ಚಟ್ನಿ ಚೆನ್ನಾಗಿ ನುಣ್ಣಗೆ ಮಾಡಿಬಿಟ್ಟಿದೀವಿ. ಹೌದು, ರೆಡಿ ಆಗಿದೆ. ಓಕೆ, ಇನ್ನೇನು ಮಾಡ್ಕೊತೀರಾ? ಈಗ ದೋಸೆಗೆ ಹಾಕೋಣ. ಹೌದಾ? ರೆಡಿ ಮಾಡ್ಕೊಳ್ಳೋಣ. ಓಕೆ, ಏನು ಬೇಕೀಗ? ಅದಕ್ಕೆ ಸೌಟ್ ಕೊಡಿ, ಹೆಂಚು ಇಡೋಣ ಕಾಯಿಲಿ. ಓಕೆ, ರವೆ ಕೊಡಿ. ಇದಿವಾಗ ಒಂದು ರಾತ್ರಿ ಇಟ್ಬಿಟ್ಟಿದ್ದೀರಲ್ಲ? ಹೌದು. ನಾವು ರೆಗ್ಯುಲರ್ ಆಗಿ ಉದ್ದಿನ ದೋಸೆ ಎಲ್ಲ ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಉದ್ದು, ಅಕ್ಕಿ ಅಂತೂ ತುಂಬಾ ಕಾಮನ್. ಇದಿವಾಗ ಅಕ್ಕಿ ಬದಲು ನೀವು ರಾಗಿ ಹಿಟ್ಟು. ಅಂದ್ರೆ ಡಯಾಬಿಟಿಸ್ ಇರೋರ್ಗೆ ಹೆಲ್ದಿಯಾಗೂ ಇರುತ್ತೆ. ನಮ್ಗೆ ಅಕ್ಕಿ ತಿನ್ನೋದು ಅವಾಯ್ಡ್ ಆಗುತ್ತೆ. ಅಕ್ಕಿ ಇವಾಗೆಲ್ಲ ಬೇಡ, ರಾಗಿ ಗೋಧಿ ಎಲ್ಲ ತಿನ್ನಿ ಅಂತಾರೆ. ಸ್ವಲ್ಪ ಬೇರೆನೂ ಇರುತ್ತೆ. ಇದೇ ಕನ್ಸಿಸ್ಟೆನ್ಸಿ ಹೀಗೆ? ಇಲ್ಲ, ಸ್ವಲ್ಪ ನೀರು ಹಾಕಿ. ನೀರು ಹಾಕ್ಲಾ? ಓಕೆ, ಸಾಕ. ನೀವು ಉಪ್ಪು ಎಲ್ಲ ಹಾಕೊಂಡ್ಬಂದಿದ್ದೀರಾ ಅದಕ್ಕೆ? ಎಲ್ಲ ಹಾಕಿದ್ದೆ. ಓಕೆ, ರೆಡಿನೇ ಇದೆ. ಹಾಗಾದ್ರೆ ಕಾವಲಿ ಇಟ್ಕೊಂಡ್ಬಿಡೋದಾ? ಇಡೋಣ. ಒಲೆ ಹಚ್ಕೊಂಡ್ಬಿಡಿ.
ತವಾ. ಅದು ಕಾವಲಿ ಸ್ವಲ್ಪ ಕಾಯ್ಬೇಕಲ್ವಾ? ಹೌದು, ಕಾಯಬೇಕು. ಹಂಚ್ ಕಾದಿದ್ಯಾ? ಹಾಂ, ತವಾ ಕಾದಿದೆ. ದೋಸೆ ಹಾಕೋಣ ಈಗ. ಸ್ವಲ್ಪ ಎಣ್ಣೆ ಕೊಡಿ. ಸ್ವಲ್ಪ ಹಾಕಿದ್ರೆ ಸಾಕಲ್ಲ? ಹಾಂ, ಸಾಕು. ಇದನ್ನ ಈರುಳ್ಳಿಯಿಂದ ಸ್ವಲ್ಪ ಸವರ್ಕೊಂಡ್ರೆ ದೋಸೆ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಅಂತ. ಇದೊಂದು ಒಳ್ಳೆ ಐಡಿಯಾ ಮಾಡ್ಬಿಟ್ಟಿದ್ದೀರಾ. ಏನೇನೋ ಮಾಡಿ ಕೆಲವರು ಒದ್ದಾಡ್ತಾರೆ ಹೆಂಗಪ್ಪ ಮಾಡೋದು, ಈರುಳ್ಳಿ ಕಟ್ ಮಾಡ್ಕೊಂಡು ಅದನ್ನ ಫೋರ್ಕಿಗೆ ಹಾಕೊಂಡ್ಬಿಟ್ಟಿದ್ದೀರಲ್ಲ, ಹಚ್ಚಲಿಕ್ಕೆ ಸುಲಭ ಆಗುತ್ತೆ, ಈಸಿ ಆಗುತ್ತೆ. ಇಲ್ಲ ಹಾಕೊಳ್ಳೋದು, ಇಲ್ಲ ಸ್ಪೂನಲ್ಲಿ ಮಾಡೋದು ಒಳ್ಳೇದು ಅಲ್ಲ. ಹೌದು, ಅದು ನಾನ್ ಸ್ಟಿಕ್ ಆದ್ರಿಂದ ಕಿತ್ ಬರುತ್ತೆ ಅಂತ ಹೆದರಿಕೆ ಇರುತ್ತೆ. ಓಕೆ ಓಕೆ, ಸರಿ ಸರಿ. ಮತ್ತೆ ಪ್ರಮೀಳಾ ಅವರೇ, ಏನ್ ಮಾಡ್ತಾ ಇದ್ದೀರಾ ನೀವು ಫ್ರೀ ಟೈಮಲ್ಲೆಲ್ಲ? ಏನ್ ಮಾಡ್ತೀರಾ ಈಗ? ನೀವು ಫ್ರೀಯಲ್ಲಿ ಇದ್ದೀರಾ, ಮಕ್ಳಿಗೆ ಮದ್ವೆ ಆಗಿದೆ ಅಂತ ಹೇಳಿದ್ರಲ್ವಾ, ಮೊಮ್ಮಕ್ಳಿದ್ದಾರೆ. ಸೊ ನಿಮ್ಗೆ ಇವಾಗ ಫ್ರೀ ಇರೋದ್ರಿಂದ ಯಾವ ತರ ನೀವು ಹಾಬೀಸ್ ಏನಿದೆ, ಹೇಗೆ ಟೈಮ್ ಪಾಸ್ ಮಾಡ್ತೀರಾ? ನಾವು ವೀರಗಾಸೆ ಕಲಾವಿದರು. ಯಾವುದು? ವೀರಗಾಸೆ ಅಂದ್ರೆ ಅದು ಗಂಡು ಕಲೆ. ನಾವು ಲೇಡೀಸ್ ಅದನ್ನ ಫಸ್ಟ್ ಟೈಮು ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಾವು ಅದನ್ನ ರೂಢಿಸ್ಕೊಂಡು 20 ವರ್ಷದಿಂದ ನಾವು ಅದನ್ನ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ದೇಶ ವಿದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ ಹಳ್ಳಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ. ಸುಮಾರು 1000 ಮೇಲೆ ಕಾರ್ಯಕ್ರಮಗಳು. 1000ಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಕೊಟ್ಟಿದ್ದೀರಾ? ಓಕೆ, ತುಂಬಾ ಸಂತೋಷ. ಅದಲ್ಲದೆ ನಾನು 2017ರಲ್ಲಿ ಮಿಸಸ್ ಕರ್ನಾಟಕ ಆಗಿದ್ದೆ. ಮಿಸಸ್ ಕರ್ನಾಟಕ ಅಂತ 2017ಅಲ್ಲಿ? ಓಹೋ, ವೆರಿ ನೈಸ್. ಅದು ಸೂಪರ್ ಕ್ಲಾಸಿಕ್ ಲೆವೆಲ್ ಅಲ್ಲಿ, ಅಂದ್ರೆ ಎಬವ್ 60 ಇರೋರಿಗೆ. ಹೌದಾ? ನಿಜವಾಗ್ಲೂ ನಿಮ್ಗೆ 60 ಆಗಿದ್ಯಾ? ಖಂಡಿತ ಆಗೋದಿಲ್ಲ. ಖಂಡಿತ ಆಗಿದೆ. ಹೌದಾ? ಮಿಸಸ್ ಕರ್ನಾಟಕ ಅಂತ ಮಾಡಿದಾರಾ? ಓಕೆ. ಅದಕ್ಕೆ ಒಂದು ಪೇಜೆಂಟ್ ಇದೆ, ಮಿಸಸ್ ಇಂಡಿಯಾ ಕರ್ನಾಟಕ ಅಂದ್ಬಿಟ್ಟು ಪೇಜೆಂಟ್ ಇದೆ. ಪ್ರತಿಭಾ ಸಾಂಶಿಮಠ ಅಂತ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನಗೂ ಆಕಸ್ಮಿಕವಾಗಿ ಒಂದು ಅವಕಾಶ ಸಿಕ್ತು. 60ನೇ ವಯಸ್ಸಲ್ಲೂ ಯಾಕೆ ಮಾಡ್ಕೋಬಾರ್ದು ಅಂತ ಪಾರ್ಟಿಸಿಪೇಟ್ ಮಾಡಿದೆ. ತುಂಬಾ ಖುಷಿ ಆಯ್ತು. ಆ ನಂತರ 2017 ಮಿಸಸ್ ಇಂಡಿಯಾ ಕೂಡ ಆಗಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಓ, ನೀವು 2000 ಎಷ್ಟರಲ್ಲಿ? 17 ಮಿಸಸ್ ಅಂದ್ರೆ ಸೇಮ್ ಇಯರ್ ಅಲ್ಲಿ. ಓಕೆ ಓಕೆ, ಅದಾಗಿದ್ಯಾ? ಸ್ವಲ್ಪ ಬೇಯಬೇಕು. ಹೌದಾ? ಓ, ತುಂಬಾ ಸಂತೋಷ. ಎಷ್ಟೋ ಜನಕ್ಕೆ ಪ್ರಮೀಳಾ ಅವರೇ, ಈಗ ನೀವು ಹೇಳಿದ್ರಲ್ಲ, ಗೊತ್ತೇ ಇರೋದಿಲ್ಲ ಇನ್ಫಾರ್ಮೇಶನ್. ಎಷ್ಟೋ ಜನಕ್ಕೆ ಇಷ್ಟ ಈ ಥರ ಏನದು ಬ್ಯೂಟಿ ಪೆಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಾವು ಏನು ಮುಂದೆ ಬರಬೇಕು. ಎಲ್ರೂ ಅನ್ಕೊಳ್ತಾರೆ ಇದು ಒಂದು ಏಜಿಗೆ ಮಾತ್ರ ಸೀಮಿತ ಅಂತ. 20 ವರ್ಷ 25ರೊಳಗೆ ಇದೆಲ್ಲ ಮುಗ್ದೋಗುತ್ತೆ. ಆಮೇಲೆ ಅಯ್ಯೋ ಒಂದು 30 ವರ್ಷದ ಮಕ್ಕಳು, ಏನದು ಮಕ್ಳಿಗೆ ಮದುವೆ ಮಾಡೋದು, ಅದರಲ್ಲೇ ಸಂಸಾರದ ತಾಪತ್ರಯದಲ್ಲಿ ಮುಳುಗ್ಬಿಡ್ತಾರೆ. ಬಟ್ ನೀವು ಅದನ್ನೆಲ್ಲ ಮೀರಿ ಬಂದಿದ್ದೀರಾ. ಅದು ಯಾವ ಥರ, ಇನ್ ಕೇಸ್ ಯಾರಿಗಾದ್ರೂ ವೀಕ್ಷಕರಿಗೆ ಅದ್ರ ಬಗ್ಗೆ ಆಸಕ್ತಿ ಇದ್ರೆ ಹೇಗೆ ಅವರು ಮುಂದೆ ಬರೋದು, ಅಪ್ರೋಚ್ ಆಗೋದು ಹೇಗೆ? ಅದೇ ಒಂದು ಪೇಜೆಂಟ್ ಇದೆ, ಮಿಸಸ್ ಇಂಡಿಯಾ ಕರ್ನಾಟಕ ಅಂತಾನೆ ಪೇಜೆಂಟ್ ಇದೆ. ಈಗ 2 ವರ್ಷದಿಂದ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎಬವ್ 60 ಇರೋರ್ಗೂ ಒಂದು ಅವಕಾಶ ಸಿಗ್ಲಿ, ಮದ್ವೆ ಆಗಿ ಮಕ್ಕಳಾದ್ಮೇಲೆ ಜೀವನ ಮುಗ್ದೋಯ್ತು ಅನ್ಕೋಬಾರ್ದು, ಅವ್ರಿಗೆಲ್ಲ ಒಂದು ಅವಕಾಶ ಕೊಡೋಣ ಅಂತ ಅವ್ರು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಬಹಳ ಒಂಥರ ಖುಷಿ ತರ ಅಂತ ವಿಷಯ. ಯಾಕೆಂದ್ರೆ ಬ್ಯೂಟಿ ಪೇಜೆಂಟ್ ಅಂದ್ರೆ ಬರೀ ಯಂಗ್ಸ್ಟರ್ಸ್ ಮಾತ್ರ ನೋಡ್ತಾ ಇದ್ವಿ ನಾವು. ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ನಂಗೆ ತುಂಬಾನೇ ಆತಂಕ ಮತ್ತೆ ಟೆನ್ಷನ್ ಎಲ್ಲ ಇರ್ತಿತ್ತು. ಹೆಂಗಪ್ಪ ನಾನು ಹೋದ್ರೆ ಈ ವಯಸ್ಸಲ್ಲಿ ನಾನು ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತ. ಆದ್ರೆ ಸೆಲೆಕ್ಟ್ ಆದಾಗ ಮಾತ್ರ ತುಂಬಾ ಖುಷಿ ಆಯ್ತು. ಇಂಗ್ಲಿಷ್ ನಲ್ಲಿ ಒಂದು ಪ್ರೊವರ್ಬ್ ಇದೆ, ಇಟ್ಸ್ ಬೆಟರ್ ಲೇಟ್ ದೆನ್ ನೆವರ್ ಅಂತ. ಅಂದ್ರೆ ಲೇಟ್ ಆದ್ರೂ ಪರವಾಗಿಲ್ಲ, ಮಾಡೇ ಇಲ್ಲ ಅನ್ನೋದನ್ನ ನೀವು ಮಾಡಿದೀರಾ, ತೋರಿಸಿದೀರಾ. ಹೌದು. ಓಕೆ, ತುಂಬಾ ಸಂತೋಷ. ಈಗ ಯಾರಾದ್ರೂ ಇಂಟ್ರೆಸ್ಟ್ ಇರೋರು, ಅದು ಆಸಕ್ತಿ ಇದ್ದವ್ರು ಮಾಡ್ಬೋದು, ಖಂಡಿತ ಮಾಡ್ಬೋದು. ಆನ್ಲೈನ್ ಅಲ್ಲಿ ಸಿಗುತ್ತೆ ಅದು. ಮಾಡಿದ್ಮೇಲೆ ಆ ರಿಯಾಕ್ಷನ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಆದ್ರೆ ನನ್ನನ್ನೇ ನಾನು ಒಂದು ರೀತಿನಲ್ಲಿ ಗುರುತಿಸ್ಕೊಂಡು, ಅಂದ್ರೆ ಬಾಡಿ ಇದೆ ಅಂದ್ರೆ ಏನು, ಡಯಟ್ ಅಂದ್ರೆ ಏನು, ಜಿಮ್ ಯಾಕೆ ಮಾಡಬೇಕು, ಸೊ ಫ್ಯಾಷನ್ ಇದು ಕಾನ್ಶಿಯಸ್ ಸೊ ನಾವು ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಕಲ್ತ್ಕೊಂಡೆ. ತುಂಬಾನೇ ಕಲ್ತಿದ್ದೀನಿ. ಅದೇ ಈಗ ನಾನು ಹೇಳಿದಾಗೆ ಹೆಣ್ಮಕ್ಳಿಗೆ ಒಂದ್ಸತಿ ಮದ್ವೆ ಆದ್ಮೇಲೆ ಎಲ್ಲಾ ಬಿಟ್ಬಿಡ್ತಾರೆ. ಅಯ್ಯೋ ಮಕ್ಕಳು, ತಾಪತ್ರಯ, ಎಜುಕೇಶನ್, ಅವ್ರಿಗೆ ಓದ್ಸೋದು, ಅದನ್ಬಿಟ್ಟು ಅವರ ನೀವು ಹೇಳಿದಾಗೆ ಬ್ಯೂಟಿ ಬಗ್ಗೆ, ಅವರ ದೇಹದ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದೇ ಇಲ್ಲ. ಹೌದು, ಖಂಡಿತ. ಸೊ ಅಂತದೊಂದು ಒಳ್ಳೆ ಒಂದು ಮೆಸೇಜ್ ಕೊಟ್ಟಿದ್ದೀರಾ, ಅದೆಲ್ಲ ಮೀರ್ಬೇಕು ಅನ್ನೋದನ್ನ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಇಲ್ಲಿ ಮುಗೀತು ಅನ್ಕೋಬಾರ್ದು. ಹೆಚ್ಚಿದ್ದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನೋಡಕ್ಕೂ ಸುಂದರವಾಗಿರುತ್ತೆ. ಮಾಡ್ಕೊಂಡ್ರಾ? ಆಗಿದೆ. ಇವಾಗ ಗರಿ ದೋಸೆ ರೆಡಿ ಆಗಿದೆ. ಓಕೆ ಓಕೆ. ಅದು ತಿನ್ನೋಕ್ಕಿಂತ ಮುಂಚೆ ಒಂದ್ ಹೇಳ್ಬಿಡಿ ಅಮ್ಮ, ಅದು ಯಾವ ತರ ಒಂದು ಸೀಕ್ರೆಟ್ ಏನಿದೆ, ಅದು ನಿಮ್ಮ ಈ ಫಿಟ್ನೆಸ್ ಸೀಕ್ರೆಟ್? ಏನಂದ್ರೆ ಇಷ್ಟ ಬಂದಾಗ ತಿನ್ನೋ ಆಗಿಲ್ಲ.
ಎಲ್ಲದರಲ್ಲೂ ಕಂಟ್ರೋಲ್ ಇರಬೇಕು. ಓಕೆ ಓಕೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ತಗೊಳ್ಳಲ್ಲ, ಕಾಫಿ ಹಾಲು ಅಥವಾ ಒಂದೊಂದ್ಸಲ ಹಣ್ಣು ತಗೊಳ್ತೀನಿ. ಮಧ್ಯಾಹ್ನ ಮಾತ್ರ ಅರ್ಧ ಚಪಾತಿ, ಒಂದು ಸ್ಮಾಲ್ ಕಪ್ ರೈಸ್. ಓಕೆ. ನೈಟ್ ಬಹಳ ಕಡಿಮೆ. ಅದ್ರ ಜೊತೆಗೆ ಬೇರೆ ಏನು ಯೋಗ ಎಕ್ಸರ್ಸೈಸ್ ಅದೆಲ್ಲ ಇದೆ, ಬರೀ ಫುಡ್ ಕಂಟ್ರೋಲ್ ಒಂದೇ ಅಲ್ಲ? ಖಂಡಿತ. ಬಟ್ ನೀವೇನೇ ಯೋಗ ಮಾಡಿ ಜಿಮ್ಗೆ ಹೋದ್ರೂ ಕೂಡ ಫುಡ್ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ನೀವು ಸಣ್ಣ ಆಗಕ್ಕೆ ಚಾನ್ಸೇ ಇಲ್ಲ. ಅದರಿಂದ ಫಸ್ಟ್ ಫುಡ್ ಕಂಟ್ರೋಲ್. ಸಣ್ಣನು ಪ್ಲಸ್ ಫಿಟ್ನೆಸ್, ಆರೋಗ್ಯ ಎರಡೂ ಬೇಕು ಅಲ್ವಾ? ಎರಡು ಬೇಕು. ಹಂಗಾಗಿ ನಾನು ಬೆಳಿಗ್ಗೆ ಅಂತೂ ಡೈಲಿ ಒಂದು 4 ಕಿಲೋಮೀಟರ್ ವಾಕ್ ಮಾಡ್ತೇನೆ. 4 ಕಿಲೋಮೀಟರ್ ಈಗ 60 ವರ್ಷ ಆದ್ಮೇಲೂ ಮಾಡ್ತೀನಿ. 5:30ಗೆ ಎದ್ರೆ 6 ಗಂಟೆಗೆ ಹೋದ್ರೆ 7 ಗಂಟೆವರೆಗೂ ವಾಕ್ ಮಾಡಿ ಬರ್ತೀನಿ. ಆನಂತರ ಎಲ್ಲ ಆಕ್ಟಿವಿಟೀಸ್ ಇದೆ. ನಮ್ಮದೇ ಆದ ಒಂದು ಶೋರೂಮ್ ಓಪನ್ ಮಾಡಿದ್ದೀನಿ. ಈ ವಯಸ್ಸಲ್ಲೂ ನಂಗೆ ಸುಮ್ಮನೆ ಕೂರ್ಲಿಕ್ಕೆ ಇಷ್ಟ ಇಲ್ಲ, ಏನಾದರೂ ಆಕ್ಟಿವ್ ಆಗಿರ್ಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ತುಂಬಾ ಸಂತೋಷಮ್ಮ. ಈಗ ಸ್ವಲ್ಪ ಚಟ್ನಿ ಇಡೋಣ ಇದಕ್ಕೆ. ಓಕೆ ಓಕೆ. ಸೊ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ. 1 ಸ್ಪೂನ್ ಕೊಡಿ. ಸೊ ಈ ರಾಗಿ ದೋಸೆ ತರ ಬೇರೆ ಏನಾದ್ರು ಹಾಕಿ ಟ್ರೈ ಮಾಡಿದ್ದೀರಾ ಮನೇಲಿ? ಅಂದ್ರೆ ಗೋಧಿನೋ ಇನ್ನು ಏನೇನೋ ಸಿರಿಧಾನ್ಯದೆಲ್ಲ ಮಾಡ್ತಾರೆ, ಆ ಥರ ಎಲ್ಲ ಮಾಡಿದ್ದೀರಾ? ಮಾಡ್ತೀನಿ. ಮಿಲೆಟ್ಸ್ ಇಂದ ಮಾಡ್ತೀನಿ. ಮಿಲೆಟ್ಸ್ ಇಂದ ಹಲಸಿನ ದೋಸೆ ಮಾಡ್ತೀವಿ. ಸೊ ಎಷ್ಟೊಂದು ಆರೋಗ್ಯದ್ದು ಏನದು ನಮ್ಮ ಅಡುಗೆ ಮನೆಯಲ್ಲೇ ಇದೆ, ಅದನ್ನೆಲ್ಲ ನಾವು ಮಾಡಬೇಕು. ಖಂಡಿತ. ಓಕೆ ಓಕೆ. ಈಗ ರಾಗಿ ದೋಸೆ ಗರಿ ಗರಿಯಾದ ಖಾರ ಚಟ್ನಿ ರೆಡಿ ಇದೆ. ತಿಂದು ರುಚಿ ನೋಡಿ ಹೇಳಿ. ಖಂಡಿತ ಹೇಳ್ತೇನೆ. ನೀವು ಹೇಳಿದಾಗೆ ಇದು ಗರಿ ಗರಿ ದೋಸೆನೆ ನೋಡಿ. ಹಿಂಗಂದ್ರೆ ಹೆಂಗೆ ನಾನು ನೀವು ಹಾಕುವಾಗಲೇ ಅನ್ಕೊಂಡೆ, ತುಂಬ ಕ್ರಿಸ್ಪಿ ಆಗಿದೆ. ಗರಿ ಗರಿ ದೋಸೆ ವೆಯ್ಟ್ ಮಾಡಬಾರ್ದು, ಇಮಿಡಿಯೇಟ್ ತಿನ್ಬಿಡ್ಬೇಕು. ಓಕೆ. ಇದು ಖಾರ ಚಟ್ನಿ ಅಂತ ಹೇಳಿದ್ರಲ್ವಾ? ಹೌದು. ಖಾರವಾಗಿದೆ, ಆದರೆ ರುಚಿ ಇದೆ. ಥ್ಯಾಂಕ್ ಯು. ಇದು ಸಪ್ಪೆ ಇದೆ ಅಲ್ವಾ? ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಸ್ವಾದಿಷ್ಟವಾಗಿದೆ. ಕ್ರಿಸ್ಪಿನೆಸ್ ಅಂತೂ ಒಂದು ಪೀಸಿಗೆ ನಿಲ್ಸಕ್ಕಾಗಲ್ಲ. ಒಂದು ದೋಸೆ ಏನು ಇನ್ನೊಂದು 2-3 ನೀವು ಮಾಡಿಕೊಟ್ರೆ ತಿಂತಾ ಇರ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನೊಂದು ಪೀಸು ಹಾಕೊಳ್ತೀನಿ. ತುಂಬಾ ರುಚಿ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಖಂಡಿತವಾಗೂ ಇದು ನಮ್ಮ ಮನೇಲಿ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿದೆ. ನಾನು ಆಗ ಹೇಳಿದಾಗೆ ಚಟ್ನಿಗೆ ಸರಿಯಾದ ಒಂದು ದೋಸೆ ಇದೆ. ದೋಸೆ ಹೌದು, ತುಂಬ ಚೆನ್ನಾಗಿ ಮಾಡಿದ್ದೀರಮ್ಮ. ಈಗ ಆಗ ಹೇಳಿದ್ರೆ ಇನ್ನೊಂದು ರೈಸ್ ಮಾಡ್ತೀನಿ ಅಂತ, ಏನಂತ ಅದು? ಮಲೆನಾಡಲ್ಲಿ ನಾವು ಬಿರಂಜಿ ರೈಸ್ ಅಂತ ಮಾಡ್ತೀವಿ. ಹೌದಾ? ಬಿರಂಜಿ ರೈಸ್ ಗಮಸಾಲೆ ಅಕ್ಕಿ ಅಂತ ಸಿಗುತ್ತೆ ನಮಗೆ. ಇಲ್ಲಿ ನಾವೆಲ್ಲ ಏನು ಇಂಡಿಯಾ ಗೇಟ್ ಅದು ಇದು ಬಾಸ್ಮತಿ ರೈಸ್ ಅಂತೀವಲ್ಲ, ನಾವೇ ಬೆಳೀತಾ ಇದ್ವಿ ಗಮಸಾಲೆ ಹಾಕಿ ಅಂತ. ಅದು ಅಲ್ಲಿ ಬೆಳೆದಿದ್ದ ಜಾಗದಲ್ಲೇ ಗಮ್ ಅಂತ ಬರ್ತಾ ಇತ್ತು. ಅದಕ್ಕೆ ಗಮಸಾಲೆ ಅಂತನಾ? ಆ ಅಕ್ಕಿನ ಉಪಯೋಗಿಸಿ ನಾವು ಬಿರಂಜಿ ರೈಸ್ ಅಂತ ಮಾಡ್ತಿದ್ವಿ. ಆಗಿನ ಕಾಲದಲ್ಲೆಲ್ಲ ವೆಜ್ ಪಲಾವ್ ಅದು ಇದು ಎಲ್ಲ ಏನು ಇರಲಿಲ್ಲ, ನಮ್ಗೆ ಇರೋದ್ರಲ್ಲ ನಾವು ಮಾಡ್ಕೊತಾ ಇದ್ವಿ. ಸೊ ಅದನ್ನ ನಾನು ಮಾಡೋದು ತೋರಿಸ್ಕೊಡ್ತೇನೆ. ಓಕೆ. ಈಗ ಪ್ರಮೀಳಾ ಅವರೇ, ಬಿರಂಜಿ ರೈಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ? ಹೌದು. ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹೆಚ್ಚಿದ ಈರುಳ್ಳಿ, ತುಪ್ಪ, ಕರಿಬೇವಿನ ಸೊಪ್ಪು, ಏಲಕ್ಕಿ, ಲವಂಗ, ರೈಸ್, ಬೆಳ್ಳುಳ್ಳಿ, ಉಪ್ಪು. ಓಕೆ, ತುಂಬ ಕಡಿಮೆ ಇದೆ ಸಾಮಗ್ರಿಗಳಲ್ವಾ? ಹೌದು. ಓಕೆ, ಸರಿ. ಈ ಥರ ಕಲ್ತ್ಕೊಂಡ್ರೆ ಏನೇನೋ ರೈಸ್ ಮಾಡ್ತಾ ಇರ್ತಾರೆ, ಪಲಾವ್ ಅಂಥದ್ದೆಲ್ಲ ವೆರಿ ಕಾಮನ್. ಹೌದು. ಇದೊಂದು ಒಂದು ವಿಭಿನ್ನವಾಗಿ ಯಾವುದೊಂದು ಬಿರಂಜಿ ರೈಸ್ ಅಂತ ಹೇಳಿದ್ರಲ್ಲ? ಓಕೆ, ಸರಿ. ಏನು ಬೇಕು ಇವಾಗ? ಶುರು ಮಾಡೋಣ. ನನಗೆ ಕಡಾಯಿ ಕೊಡಿ. ಓಕೆ, ಒಲೆ ಹಚ್ಕೊಂಡ್ಬಿಡ್ತೀರಾ? ಸ್ವಲ್ಪ ಎಣ್ಣೆ ಕೊಡಿ. ತುಪ್ಪ ಇಟ್ಕೊಂಡಿದ್ರೆ ಎಣ್ಣೆನೂ ಬೇಕಾ? ಹೌದು, ಸ್ವಲ್ಪ ಹಾಕಿ. ಓಕೆ ಓಕೆ, ಸರಿ. ಮತ್ತೆ ಬೇರೆ ಯಾವುದೆಲ್ಲ ರೈಸ್ ಮಾಡ್ತೀರಾ ಪ್ರಮೀಳಾ ಮನೆಯಲ್ಲಿ? ನಾವು ಇನ್ನು ಬಾಳೆ ಎಲೆನಲ್ಲಿ ಬನಾನಾ ಲೀಫ್ ರೈಸ್ ಅಂತ ಮಾಡ್ತೀವಿ. ಅದಕ್ಕೆ ಖಾರ ಚಟ್ನಿ ಮಾಡ್ತೀವಿ. ಈಗ ಸ್ವಲ್ಪ ತುಪ್ಪನೂ ಹಾಕ್ತೀನಿ ಇದಕ್ಕೆ. ಬಾಳೆ ಎಲೆ ರೈಸ್ ಅಂದರೆ ಹೇಗೆ ಅದು ಮಾಡೋದು? ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಉಪ್ಪು ಹಾಕ್ಬಿಟ್ಟು ರೈಸ್ ಮಾಡ್ಕೊಂಡ್ಬಿಡ್ತೀವಿ. ಆನಂತರ ಖಾರ ಚಟ್ನಿ ಮಾಡಿ ಬಾಳೆ ಎಲೆನಲ್ಲಿ ಅನ್ನನೆಲ್ಲ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಖಾರ ಚಟ್ನಿ ಇಟ್ಬಿಟ್ಟು ಬಾಳೆ ಎಲೆನಲ್ಲಿ ಎಲ್ಲ ಕಟ್ಬಿಡ್ತೀವಿ. ಕಟ್ಬಿಟ್ಟು ಹಬೆನಲ್ಲಿ ಮತ್ತೆ ಬೇಯಿಸ್ತೀವಿ. ಓಕೆ ಓಕೆ. ಅನ್ನನೇ ಚೆನ್ನಾಗಿ ಬೇಯಿಸೋದು ತುಂಬಾ ಚೆನ್ನಾಗಿರುತ್ತೆ. ಆ ಚಟ್ನಿ ಖಾರ ಎಲ್ಲ ಅನ್ನಕ್ಕೆ ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಒಂದೊಂದು ಪ್ಯಾಕೆಟ್ ತೆಗೆದು ಕೊಡ್ಬೋದು. ತುಂಬಾ ಚೆನ್ನಾಗಿ. ಈಗ ಬಾಳೆ ಎಲೆಲ್ಲ ಇಡ್ಲಿ ಮಾಡ್ತಾರೆ ಅದೇ ತರನೇ ಕಡುಬು ತರ. ಸರಿ, ಇನ್ನೇನು ಹಾಕೋತೀರಾ? ಕಾಯಿಲಿ. ಓಕೆ ಓಕೆ. ಮತ್ತೆ ಏನ್ ಮಾಡ್ತೀರಾ ನೀವೀಗ? ಟ್ರಾವೆಲಿಂಗ್ ಎಲ್ಲ ತುಂಬಾ ಮಾಡ್ತೀರಾ. ನಿಮ್ಮ ಬ್ಯೂಟಿ ಪೇಜೆಂಟ್ಗೆಲ್ಲ ಪಾರ್ಟಿಸಿಪೇಟ್ ಎಲ್ಲಿ ಮಾಡಿದ್ ನೀವು? ಬೆಂಗಳೂರಲ್ಲೇನಾ? ಬೆಂಗಳೂರಲ್ಲಿ ಮಿಸಸ್ ಕರ್ನಾಟಕ ಆಯಿತು, ಚೆನ್ನೈನಲ್ಲಿ ಮಿಸಸ್ ಇಂಡಿಯಾ ಆಯಿತು,
ಟ್ರಾವೆಲ್ ತುಂಬ ಮಾಡ್ತೀನಿ. ಹೌದಾ, ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರು ನಿಮ್ಮ ಏಜ್ ಗ್ರೂಪ್ ಅಲ್ಲಿ? ನಾವು 7 ಜನ ಇದ್ವಿ ಮಿಸಸ್ ಇಂಡಿಯಾಗೆ. ನನ್ನ ಏಜ್ ಗ್ರೂಪಲ್ಲಿ 3 ಜನ ಇದ್ರು. ಹೌದಾ, ಎಷ್ಟು ಕಡಿಮೆ ಜನ ಅಲ್ವಾ, ಅಂದ್ರೆ ಗೊತ್ತೇ ಇರಲ್ಲ ಅದಕ್ಕೆಲ್ಲ, ಬರಲ್ಲ ಏನೋ ಹಿಂಜರಿಕೆ. ನಿಮ್ಮಂಥವ್ರೆಲ್ಲ ಎಲ್ರ ಮುಂದೆ ತರಬೇಕು. ಓಕೆ, ತುಂಬಾ ಟ್ರಾವೆಲ್ ಮಾಡ್ತೇನೆ ನಾನು. ಹೌದಾ, 45-46 ಕಂಟ್ರಿ ನೋಡಿದ್ದೀನಿ. ಸೊ ಇಂಡಿಯಾ ಫುಲ್ 2 ಸಲ ರೌಂಡ್ ಹೊಡೆದಿದ್ದೀನಿ. ಇನ್ನು ಸ್ವಲ್ಪ ಒಂದೊಂದು ಪಾರ್ಟ್ ಬಿಟ್ಟಿದ್ದೀನಿ ಅಷ್ಟೇ ನಾನು. ಹಾಗೆ ಬೆಳ್ಳುಳ್ಳಿನ ಹಚ್ಚಿಬಿಟ್ಟು ಹಾಕೋಬಹುದು. ಹೌದು. ಯಾರ ಜೊತೆ ಹೋಗ್ತೀರಾ ಟ್ರಾವೆಲ್ ಮಾಡುವಾಗ? ನೀವು ಮನೆಯವರು ಎಲ್ಲ ಕಡೆ ತಿರುಗೋದಾ? ಹೌದು, ಇದ್ರೆ ಎಲ್ಲ ಕಡೆಗೂ ನಾವಿದ್ರೆ ಹೋಗೋದು. ಕೆಲವು ಸಲ ಫ್ರೆಂಡ್ಸ್ ಜೊತೆನೂ ಹೋಗ್ತೀವಿ, ಗ್ರೂಪ್ ಮಾಡ್ಕೊಂಡು ಅಲ್ಲಿ ಇಲ್ಲಿ. ಈಗ ಮಕ್ಳು ಹೇಗಿದ್ರು ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಇವಾಗ ನಿಮ್ಮ ಏನದು ಲೈಫ್ ನೀವು ಏನ್ ಬೇಕು ಹಾಗೇನಿಲ್ಲ. ಸ್ಟಾರ್ಟಿಂಗ್ ಇಂದನು ಮಕ್ಕಳು ಚಿಕ್ಕವರಿದ್ದಾಗಿಂದನು ಏಲಕ್ಕಿ ಹಾಕಿದ್ದೀನಿ, ಮತ್ತೆ ಲವಂಗ ಹಾಕ್ತೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕಲ್ವಾ? ಸ್ವಲ್ಪ ಆದ್ರೆ ಸಾಕು. ಬೇರೆ ಇನ್ನೇನು ಒಂದು ವಿಶೇಷವಾದ ತಿಂಡಿ ಅಂತ ನೀವು ಮಾಡ್ತೀರಾ? ಏನಾದರೂ ಸ್ವೀಟ್ ಅಥವಾ ಬೇರೆ ಇನ್ಯಾವ ತಿಂಡಿ ಮಾಡ್ತೀರಾ? ಪ್ರಮೀಳಾ ಅವ್ರದ್ದು ಸ್ಪೆಷಲ್ ಅಂತ ಏನಿದೆ? ನಾನು ಆ್ಯಕ್ಚುಲಾಗಿ ದಮ್ ಬಿರಿಯಾನಿ ಮಾಡ್ತೀನಿ. ಹೌದಾ? ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿ ಥರ ಮಾಡ್ಕೊಳ್ತೀವಿ. ಆನಂತರ ರೈಸ್ ಮಾಡಿ ಫಸ್ಟು ಲೇಯರ್, ಈಗ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರ ಮಧ್ಯ ಎಲ್ಲ ಗ್ರೇವಿ ಇದು ಹಾಕಿ ದಮ್ ಬಿರಿಯಾನಿ. ಓಕೆ, ಹೋಟ್ಲಿಗೆಲ್ಲ ಹೋಗೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂತೀರಾ ರುಚಿಯಾಗಿ? ಬ್ರಿಂಜಾಲ್ ರೈಸ್ ಮಾಡ್ತೀವಿ. ಹೌದಾ? ಅಂದ್ರೆ ಬದನೆಕಾಯಿಗೆ ನೀವೆಲ್ಲ ಉತ್ತರ ಕರ್ನಾಟಕದಲ್ಲಿ ಕೇಳಿರ್ಬೋದು, ತುಂಬಿಟ್ಟು ಮಾಡ್ತೀರ. ಅದನ್ನೇ ನಾವು ಅನ್ನ ಎಲ್ಲ ರೆಡಿ ಮಾಡಿ ಅದನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ತುಪ್ಪದಲ್ಲಿ ಅದ್ರ ಮಧ್ಯೆ ಎಲ್ಲ ತುಂಬಿರೋ ಅಂತ ಬದನೆಕಾಯಿ ಇಡ್ತೀವಿ. ಮೇಲ್ಗಡೆ ಮತ್ತೆ ಅಕ್ಕಿ ಎಲ್ಲ ಇದು ಮಾಡಿ ನೀರು ಹಾಕಿ ಮುಚ್ಚಿಬಿಡ್ತೀವಿ. ಓ, ಅಕ್ಕಿನ ಆ ಬದನೆಕಾಯಿ ಜೊತೆ ಬೇಯಿಸೋದು. ಈಗ ನಾವು ಎಣ್ಗಾಯಿ ಮಾಡುವಾಗ ಬರೇ ಬದನೆಕಾಯಿ ಆದಂಗೆ ಅದು ನೀವೇನು ಬದನೆಕಾಯಿ ತುಂಬಿರ್ತೀರಲ್ಲ ಅದರದ್ದು ರಸ ಎಲ್ಲ ಅನ್ನಕ್ಕೆ ಬಿಟ್ಕೊಳತ್ತೆ. ಬದನೆಕಾಯಿ ಮಧ್ಯೆ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಓ, ಹೇಗಿದ್ರು ಇದು ಏನದು ಎಣ್ಗಾಯಿ ಮಾಡಿದಾಗ ಗೊತ್ತಿದ್ದವ್ರಿಗೆ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಈಸಿ, ಅಂದ್ರೆ ಡಿಫ್ರೆಂಟ್ ಟೇಸ್ಟ್. ಹೌದು. ಆಗಿದೆಯಾ? ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಾ? ಫ್ರೈ ಆಗಿದೆ. ಇವಾಗ ರೈಸ್ ಹಾಕೋಣ ಇದಕ್ಕೆ. ನೀವು ಹೇಳಿದ್ದು ಇದು ಆ ರೈಸೇ ಒಂದು ಏನದು ವಿಶಿಷ್ಟವಾದ ರೈಸ್ ಅಂತ, ಅದೊಂದು ದಮ್ಸಾಲೆ ಅಕ್ಕಿ ಅಂತ ಹೇಳ್ತಾರೆ. ದಮ್ಸಾಲೆ ಅಕ್ಕಿ ಅಂತನಾ? ಹೌದು. ಸಿಗ್ಲಿಲ್ಲ ಅಂದ್ರೆ ನಾವ್ ಇವಾಗ ಬಾಸ್ಮತಿ ರೈಸ್ ನ ಯೂಸ್ ಮಾಡ್ಬೋದು. ಅದು ಎಲ್ಲ ಕಡೆ ಸಿಗುತ್ತಾ ಅಥವಾ ನಮ್ ಕಡೆ ಮಲೆನಾಡ್ ಕಡೆ ಸಿಗುತ್ತೆ, ಈ ಕಡೆ ಹೆಂಗೋ ನಮ್ಗೆ ಗೊತ್ತಿಲ್ಲ. ನಾವ್ ಇಲ್ಲೆಲ್ಲ ಬಾಸ್ಮತಿ ರೈಸೇ ಯೂಸ್ ಮಾಡ್ತೀವಿ. ಅದೇ ತರ ಸ್ವಲ್ಪ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ಸೊ ಮೇನ್ ಆಗಿ ಅದು ಅಂತ ಅಕ್ಕಿ ಸಿಗ್ಬೇಕು ಬಿರಂಜಿ ರೈಸ್ ಮಾಡೋದಕ್ಕೆ ಅಲ್ವಾ? ಸ್ವಲ್ಪ ಈಗ ಉಪ್ಪು ಹಾಕೋಣ. ಹೆಣ್ಮಕ್ಳೆಲ್ಲ ಏನಂದ್ರು ನೀವು ಈ ತರ ಮಿಸಸ್ ಇದು ಇಂಡಿಯಾ ಆಗಿದಾಗ ಅಥವಾ ಕರ್ನಾಟಕಕ್ಕೆ ಖುಷಿ ಆಯ್ತು ಅವ್ರಿಗೆಲ್ಲ? ತುಂಬಾ ಹೆಮ್ಮೆ ಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾರೆ ಮನೆ ಮಂದಿ ಎಲ್ಲರೂ. ಮನೆಯವರು ಎಲ್ಲದಕ್ಕೂ ಸಾಥ್ ಕೊಡ್ತಾರೆ ನಿಮ್ ಜೊತೆ? ಡೆಫಿನೆಟ್ ಆಗಿ. ಅದರಿಂದ ಇಷ್ಟು ಸಾಧನೆ ಮಾಡಕ್ಕಾಗಿದೆ. ಇಲ್ಲ ಅಂದ್ರೆ ನೀನು ಹೋಗ್ಬೇಡ ಅಂದ್ರೆ ನಾನೇ ಹೋಗಕ್ಕಾಗುತ್ತೆ. ಹೌದು, ಕರೆಕ್ಟ್. ಈಗ ಒಂದ್ಸತಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ಈ ರೈಸ್ ಐಟಮ್ ತುಂಬಾ ಬೇಕು. ಅಂದ್ರೆ ಕೆಲ್ಸಕ್ಕೆ ಹೋಗೋರಿಗೆ ಈ ಬೇರೆ ಏನಾದ್ರು ದೋಸೆ ಇಡ್ಲಿ ಎಲ್ಲ ಗಟ್ಟಿ ಆಗುತ್ತೆ, ತಣ್ಣಗಾದ್ಮೇಲೆ ಚೆನ್ನಾಗಲ್ಲ. ಈ ತರ ರೈಸ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅನ್ನ ಊಟ ಮಾಡಿದಾಗಷ್ಟೇ. ಎಸ್ಪೆಷಲಿ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಕಡೆಯವ್ರಿಗೆ ಅನ್ನ ಬೇಕೇ ಬೇಕು. ಬೆಂಗಳೂರು ಸೈಡ್ಗರಂತೂ ಅನ್ನ ಬೇಕು ಅಂತವಾಗ ಮತ್ತೆ ಬಾಕ್ಸ್ ಅಲ್ಲಿ ತಗೊಂಡು ಹೋಗಕ್ಕೆ, ಎಸ್ಪೆಷಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಆಫೀಸಿಗೆ ಸ್ಕೂಲಿಗೆ ಹೋಗುವಾಗ ಬೇಕಿರುತ್ತೆ. ಅವಾಗಿಂತ ವೆರೈಟೀಸ್ ಎಲ್ಲ ಮಾಡ್ಕೊಳ್ಬಹುದು. ರುಚಿಯಾಗಿರುತ್ತೆ. ಮತ್ತೆ ಮಧ್ಯಾಹ್ನ ಸ್ವಲ್ಪ ತಣ್ಣಗಾದ್ರೂ ಓಕೆ ಅನ್ನುವಾಗೆ ಇರ್ಬೇಕಲ್ವಾ? ಮತ್ತೆ ಈಸಿ ಕೂಡ ಅಲ್ವಾ? ಅನ್ನ ಹೇಗಿದ್ರು ಮಾಡಿರ್ತಾರೆ, ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ಇದಾಗಿದೆಯಾ? ಓಕೆ, ಆಫ್ ಮಾಡ್ತೀನಿ. ಓಕೆ, ಒಂದು ಬೌಲ್ ಕೊಡಿ. ಇನ್ನು ರುಚಿ ನೋಡುವ ಸಮಯ ಬಂದಿದೆ. ಖಂಡಿತ. ಮಲೆನಾಡಿನ ಬಿರಂಜಿ ರೈಸ್ ರೆಡಿ ಇದೆ.
ರುಚಿ ನೋಡಿ ಹೇಗಿದೆ ಅಂತ. ಓಕೆ, ಖಂಡಿತವಾಗಿ ಹೇಳ್ತೀನಿ. ಘಮ್ ಅಂತ ಬರ್ತಾ ಇದೆ ಆಲ್ರೆಡಿ ಪರಿಮಳ. ಬೆಳ್ಳುಳ್ಳಿ, ಆಮೇಲೆ ಏನದು ಲವಂಗ, ಈರುಳ್ಳಿ, ಲವಂಗ, ಏಲಕ್ಕಿ ಎಲ್ಲದ್ರದ್ದು ಒಂದು ಯೂನಿಕ್ ಪರಿಮಳ ಅದರಲ್ಲಿ ಚೆನ್ನಾಗಿ ಬರ್ತಾ ಇದೆ. ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ತಿಂದ್ರೆ ರುಚಿ ಜಾಸ್ತಿ ಇರುತ್ತಾ? ಹೌದು ಅಲ್ವಾ? ತುಂಬಾ ರುಚಿಯಾಗಿದೆ. ಉಪ್ಪೆಲ್ಲ ಸರಿ ಇದೆಯಾ? ಎಲ್ಲ ಹದವಾಗಿದೆ. ಸ್ವಲ್ಪ ಮೈಲ್ಡ್ ಆಗೇ ಇದೆ. ಅಂದ್ರೆ ಉಪ್ಪು ಖಾರ ಎಲ್ಲ ಏನಂದ್ರೆ ನೀವು ಹೇಳಿದಾಗ ಕಾಯಿ ಚಟ್ನಿ ಹಾಕೊಂಡ್ರೆ ದೊಡ್ಡವರಿಗೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಮಕ್ಕಳಿಗೆ. ನನಗೆ ತುಂಬಾ ಖಾರ ಅಂತ ಏನು ಇಷ್ಟ ಇಲ್ಲ. ಈ ತರ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ. ಊಟಕ್ಕೆ ಯಾವಾಗ್ಲೂ ಅನ್ನ ಸಾಂಬಾರು ಚಿತ್ರಾನ್ನ ಹೌದು ಬೇಜಾರಾಗಿರುತ್ತೆ. ಇಂಥ ತಿನ್ಬಿಟ್ರೆ ಆರಾಮದಲ್ಲಿ ಒಂದು ತಟ್ಟೆ ಹಾಕೊಂಡು ಊಟ ಮಾಡಿಬಿಡ್ಬೋದು, ಅಷ್ಟೊಂದು ರುಚಿಯಾಗಿದೆ. ಸೊ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ರುಚಿಯಾದ ಅಡುಗೆ, ಅದ್ರ ಜೊತೆ ಅಂದರೆ ರಾಗಿ ದೋಸೆ ಒಟ್ಟಿಗೆ ಚಟ್ನಿ ಸಹ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಮಗೂ ಸಹ ಬಸವ ಟಿವಿನವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಿರಂಜಿ ರೈಸ್ ಮತ್ತು ರಾಗಿ ದೋಸೆ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.